ಹಾಯ್. KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ನ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ ನಂತರ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಆ ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಅಂತ. ಈ ವಿಡಿಯೋದಲ್ಲಿ ಚಾಯ್ಸ್ 1 ಅನ್ನ ಯಾರು ಸೆಲೆಕ್ಟ್ ಮಾಡಬೇಕು, ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಏನೇನು ಪ್ರಾಸೆಸ್ ಇರುತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ವಿಡಿಯೋ ಅಂತೂ ಹೆಲ್ಪ್ ಆಗೇ ಆಗುತ್ತೆ, ನಿಮಗೆ ಗೊತ್ತು ಕೂಡ. ವಿಡಿಯೋನ ಈಗ ಲೈಕ್ ಮಾಡಿ, 1000 ಲೈಕ್ಸ್ ಆಗತ್ತೆ ತಪ್ಪದೆ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಯಿತು ಅಂತ ಅಂದ್ಕೊಳ್ಳಿ. ಅನೌನ್ಸ್ ಆದ ನಂತರ ನಿಮಗೆ ರಿಸಲ್ಟ್ ಅಲ್ಲಿ ಇಂತಹ ಕಾಲೇಜ್ ಅಲಾಟ್ ಆಗಿದೆ, ಇಂತಹ ಬ್ರಾಂಚ್ ಅಲಾಟ್ ಆಗಿದೆ, ಇಂತಿಷ್ಟು ಫೀಸ್ ಇದೆ, ಇದೆಲ್ಲ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಾರೆ. ಅದನ್ನ ನೀವು ಚೆಕ್ ಮಾಡ್ತೀರಾ ರಿಸಲ್ಟ್ ಅನೌನ್ಸ್ ಆದಮೇಲೆ. ಓಕೆನಾ? ಅದಂತರ ಆ ಕಾಲೇಜ್ ನಿಮಗೆ ತುಂಬ ಅಂದ್ರೆ ತುಂಬ ಇಷ್ಟ. ಈಗ ಎಕ್ಸಾಂಪಲ್, ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಆಪ್ಷನ್ ಎಂಟ್ರಿ ಮಾಡಿರೋದ್ರೊಳಗಡೆ ಫಸ್ಟ್ ಪ್ರಯಾರಿಟಿ, ಅದ್ರ ಮೀನಿಂಗ್ ಏನು? ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇರುವಂತಹ ಎಲ್ಲ ಕಾಲೇಜ್ಗಳಿಗಿಂತ ತುಂಬ ಇಷ್ಟ ಇರುವಂತಹ ಕಾಲೇಜ್ ನಿಮ್ಮ ಫಸ್ಟ್ ಪ್ರಯಾರಿಟಿ. ಅದೇ ಕಾಲೇಜ್ ನಿಮಗೆ ಅಲಾಟ್ ಆಗಿದ್ದಿದ್ರೆ ನೀವೇನು ಮಾಡ್ಬೋದು, ಈ ಚಾಯ್ಸ್ 1 ಸೆಲೆಕ್ಟ್ ಮಾಡಬಹುದು. ಅಥವಾ ಅಲಾಟ್ ಆದಂತಹ ಕಾಲೇಜ್ ನನಗೆ ಇಷ್ಟ ಇದೆ, ಅಲ್ಲಿ ನಾನು ಅಡ್ಮಿಷನ್ ಮಾಡ್ಕೋತೀನಿ, ಆ ರೀತಿ ಇದ್ರೆ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಚಾಯ್ಸ್ 1 ಸೆಲೆಕ್ಟ್ ಮಾಡಬಹುದು. ಓಕೆನಾ? ನಂತರ ಚಾಯ್ಸ್ ಎಂಟ್ರಿಗೆ ನಿಮಗೆ ಆಪ್ಷನ್ ಕೊಟ್ಟ ನಂತರ ಕೊಟ್ಟಿದ್ದಾರೆ, ನಾನು ಈಗಲೇ ಚಾಯ್ಸ್ ಎಂಟ್ರಿ ಮಾಡಿಬಿಡ್ತೀನಿ, ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಿ. ಫೀಸ್ ಇಂತಿಷ್ಟಿದೆ, ಮನೆಯಿಂದ ಇಂತಿಷ್ಟು ದೂರ ಇದೆ, ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಈ ರೀತಿ ಇದೆ, ಅದನ್ನೆಲ್ಲ ತಿಳಿದುಕೊಳ್ಳಿ. ಅದ್ರ ಜೊತೆಗೆ ಮತ್ತೊಂದು ಕೆಲಸ ಕೂಡ ನೀವು ಮಾಡಬೇಕು. ಏನಂತ ಹೇಳಿದ್ರೆ, ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಅಲ್ಲಿ ನಿಮಗೆ ಆ ಕಾಲೇಜ್ನ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಕಾಲೇಜ್ಗೆ ಕಾಲ್ ಮಾಡ್ತೀರಾ. ಕಾಲ್ ಮಾಡಿ, ನನಗೆ ಈ ಕಾಲೇಜ್ ಅಲಾಟ್ ಆಗಿದೆ, ಇಂತಿಷ್ಟು ನಿಮ್ಮ ಕಾಲೇಜ್ ಅಲಾಟ್ ಆಗಿದೆ, ಇಂಥ ಬ್ರಾಂಚ್ ಅಲಾಟ್ ಆಗಿದೆ, ಇಂತಿಷ್ಟು ಫೀಸ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರೆ. ಈಗ ಕಾಲೇಜಿಗೆ ಬಂದಾಗ ನಾನು ಎಕ್ಸ್ಟ್ರಾ ಫೀಸ್ ಏನಾದರೂ ಪೇ ಮಾಡೋದು ಇರುತ್ತೆ ಅಂತ ಹೇಳಿದ್ರೆ ಎಷ್ಟು ಫೀಸ್ ಪೇ ಮಾಡೋದಿರುತ್ತೆ ಇದನ್ನ ಕೇಳ್ಕೊಳ್ಳಿ. ಇದನ್ನ ಕೇಳ್ಕೊಳ್ಳಿ, ಯಾಕಂದ್ರೆ ಹಿಂದಿನ ವರ್ಷ ತುಂಬಾ ಸ್ಟೂಡೆಂಟ್ಸ್ ಇದರಿಂದ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ. ಅಂದ್ರೆ ಕಾಲೇಜ್ಗೆ ಹೋಗಿದ್ದಾರೆ, ಹೋದ ನಂತರ ಅಲ್ಲಿ ಫೀಸ್ ಜಾಸ್ತಿ ಹೇಳ್ತಿದ್ದಾರೆ, ಏನ್ ಮಾಡೋದು ಸರ್ ಅಂತ ಕಾಲ್ ಮಾಡ್ತಾರೆ. ಸೊ ಆ ರೀತಿ ಆಗಬಾರ್ದು. ಓಕೆ, ಅದಕ್ಕೋಸ್ಕರ ಕಾಲೇಜ್ ಅಲಾಟ್ ಆದ ನಂತರ ಮೊದಲಿಗೆ ಆ ಕಾಲೇಜನ್ನ ಗೂಗಲಲ್ಲಿ ಸರ್ಚ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ನ ತೆಗೆದುಕೊಂಡು ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲೇಜ್ಗೆ ಕೇಳಿ, ಅಂದ್ರೆ ಕಾಲೇಜ್ಗೆ ಬಂದಾಗ ಎಷ್ಟು ಫೀಸ್ ಪೇ ಮಾಡೋದಿರುತ್ತೆ ಇದನ್ನು ಕೇಳಿ ತಿಳ್ಕೊಳ್ಳಿ. ಅದರ ನಂತರ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಚಾಯ್ಸ್ ಎಂಟ್ರಿಯನ್ನು ಮಾಡಿ. ಓಕೆ, ಈಗ ಚಾಯ್ಸ್ 1 ಅಂದ್ರೆ ಏನು? ಅಲಾಟ್ ಆದಂತಹ ಕಾಲೇಜ್ ನನಗೆ ತುಂಬ ಇಷ್ಟ ಇದೆ, ಅಡ್ಮಿಷನ್ ಮಾಡ್ಕೋತೀನಿ, ಎಲ್ಲ ಕ್ರೈಟೀರಿಯಾ, ಫೀಸ್ ಹಿಡಿದು, ನಂತರ ಹಾಸ್ಟೆಲ್ ಫೆಸಿಲಿಟಿ ಹಿಡಿದು, ಎಷ್ಟು ದೂರ ಇದೆ ಮನೆಯಿಂದ ಅದನ್ನು ಹಿಡಿದು ಎಲ್ಲ ಟೋಟಲ್ ಓವರ್ ಆಗಿ ಆ ಕಾಲೇಜ್ ಇಷ್ಟ, ನಾನು ಅಡ್ಮಿಷನ್ ಮಾಡ್ಕೋತೀನಿ. ಆ ರೀತಿ ಇದ್ರೆ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಬೋದು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಫೀಸನ್ನು ಪೇ ಮಾಡೋದಕ್ಕೆ ಆಪ್ಷನ್ ತೋರಿಸ್ತಾರೆ. ಓಕೆನಾ? ಫೀಸನ್ನು ಪೇ ಮಾಡೋದಿರುತ್ತೆ. ಅದಕ್ಕೋಸ್ಕರ ನೀವು ಚಲನನ್ನ ಡೌನ್ಲೋಡ್ ಮಾಡ್ಕೋತೀರಾ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ PDF ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರಲ್ವಾ, ಸೊ ಅದಕ್ಕೆ ಡೌನ್ಲೋಡ್ ಮಾಡ್ಕೋತೀರಾ. ಆ ಚಲನ ಒಳಗಡೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಅಂದರೆ ಕಾಲೇಜ್ ಯಾವುದು, ಬ್ರಾಂಚ್ ಯಾವುದು, ಫೀಸ್ ಯಾವುದು ಎಲ್ಲ ಕೊಟ್ಟಿರ್ತಾರೆ. ಸೊ ಆ ಫೀಸ್ ಏನಿದೆ ಅದು ನೀವು ಪೇ ಮಾಡಬೇಕು. ಬ್ಯಾಂಕ್ಗೆ ಹೋಗ್ತಾರೆ, ಚಲನ ತೆಗೆದುಕೊಂಡು ಫೀಸನ್ನು ಪೇ ಮಾಡ್ತಾರೆ. ಫೀಸ್ ಪೇಮೆಂಟ್ ಆದ ನಂತರ ಅಡ್ಮಿಷನ್ ಆರ್ಡರ್ ಅಂತ ಡೌನ್ಲೋಡ್ ಆಗುತ್ತೆ. ಅಂದರೆ ಫೀಸ್ ಪೇಮೆಂಟ್ ಆದ ಒಂದು 2 to 3 hours ಒಳಗಡೆ ಅಡ್ಮಿಷನ್ ಆರ್ಡರ್ ಅಂತ ಡೌನ್ಲೋಡ್ ಆಗುತ್ತೆ. ಅಂದರೆ ಇಂತಹ ಕ್ಯಾಂಡಿಡೇಟ್ ಅವರೀಗ ಆಲ್ರೆಡಿ ಫೀಸ್ ಪೇ ಮಾಡಾಗಿದೆ, ಅವರೀಗ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಬಹುದು ಅಂತ ಒಂದು ಅಡ್ಮಿಷನ್ ಆರ್ಡರ್ನ ತೆಗೆದುಕೊಂಡು. ಸೊ ಫೀಸ್ ಪೇಮೆಂಟ್ ಆದ 2 to 3 hours ಒಳಗಡೆ ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. KED ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಈಗ ಲಿಂಕ್ ಏನು ಕೊಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಲಿಂಕ್ ಅಥವಾ ಮುಂದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಅದಕ್ಕೋಸ್ಕರ ಲಿಂಕ್ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ಫೀಸ್ ಪೇಮೆಂಟ್ ಆದ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಲಿಂಕ್ ಇರುತ್ತೆ. ಅದ್ರ ಮೂಲಕ ಅಡ್ಮಿಷನ್ ಆರ್ಡರ್ನ PDF ಅನ್ನ ಡೌನ್ಲೋಡ್ ಮಾಡ್ಕೋತೀರಾ, ಅದರ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ತೀರಾ. ಅದಂತರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಕಾಲೇಜ್ಗೆ ಹೋಗಬೇಕಾಗುತ್ತೆ. ಓಕೆನಾ? ಈಗ ಯಾರು ಡಾಕ್ಯುಮೆಂಟ್ಸ್ ಅಂತ ಕೂಡ ನಿಮ್ಗೆ ಹೇಳ್ತೀನಿ, ಬಟ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ಅವುಗಳ 2 ಸೆಟ್ ಜೆರಾಕ್ಸ್ ಕಾಪೀಸ್, ಅವುಗಳನ್ನ ತೆಗೆದುಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ತಿರುತ್ತೆ. ರಿಪೋರ್ಟಿಂಗ್ ಅಂತ ಹೇಳಿದ್ರೆ ಕಾಲೇಜ್ಗೆ ಹೋಗಿ ಅದ ಅಡ್ಮಿಷನ್ ಆಗಿದೆ ಅದೆಲ್ಲ ಡೀಟೇಲ್ಸ್ ಕಾಲೇಜ್ ಅವರಿಗೆ ಕೊಟ್ಟು, ಕಾಲೇಜ್ ಅವರು ಕೂಡ ನಿಮ್ಮ ಡೀಟೇಲ್ಸ್ ಅನ್ನ KED ಅವರಿಗೆ ಅಪ್ಲೋಡ್ ಮಾಡಿ ತಿಳಿಸ್ತಾರೆ. ಇದನ್ನ ರಿಪೋರ್ಟಿಂಗ್ ಅಂತ ಕಳಿಸ್ತಾರೆ, ರಿಪೋರ್ಟಿಂಗ್ ಅಂತ ಕರೀತಾರೆ. ಸೊ ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಕೂಡ ಲಾಸ್ಟ್ ಡೇಟ್ ಅಂತ ಇರುತ್ತೆ, ಅದನ್ನು ಕೂಡ ಆ ಅಡ್ಮಿಷನ್ ಆರ್ಡರ್ ಮೇಲೆ ಮೆನ್ಷನ್ ಮಾಡಿರ್ತಾರೆ, ಇದು ಲಾಸ್ಟ್ ಡೇಟ್, ಅದಕ್ಕಿಂತ ಮೊದಲು ಹೋಗಿ ಕಾಲೇಜ್ಗೆ ರಿಪೋರ್ಟಿಂಗ್ ಮಾಡ್ಕೊಳ್ಳಿ ಅಂತ. ಸೊ ಈಗ ರಿಪೋರ್ಟಿಂಗ್ಗೆ ಹೋಗ್ಬೇಕಾದ್ರೆ ಈಗಾಗಲೇ ಹೇಳಿದೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸ್ ಆಗಿದ್ರೆ ಅದನ್ನ ಹೇಳೋದಾದ್ರೆ ಅಡ್ಮಿಷನ್ ಆರ್ಡರ್ ಬೇಕೇ ಬೇಕು. ಓಕೆನಾ? ಅದಂದ್ರೆ ಫೀ ಪೇಮೆಂಟ್ ರಿಸಿಪ್ಟ್, ಇದು ಕೂಡ ಬೇಕೇ ಬೇಕು. ನಂತರ ಮತ್ತೊಂದು ವಿಷಯ ಗೊತ್ತಿರಲಿ, ನಾನು ಹೇಳಿದೆ ಎಲ್ಲ ಡಾಕ್ಯುಮೆಂಟ್ಸ್ಗಳ 2 ಸೆಟ್ ಜೆರಾಕ್ಸ್ ಕಾಪೀಸ್ ಇಟ್ಕೊಂಡಿರಿ ಅಂತ. ಈ ಅಡ್ಮಿಷನ್ ಆರ್ಡರ್ ಹಾಗೆ ಫೀಸ್ ಪೇಮೆಂಟ್ ರಿಸಿಪ್ಟ್, ಇದರ ಜೆರಾಕ್ಸ್ ಏನಿರುತ್ತೆ ಅದು ನಿಮಗೆ ಮುಂದೂ ಕೂಡ ಬೇಕಾಗುತ್ತೆ. ಯಾವುದಾದ್ರು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಾ, ಆ ಟೈಮಲ್ಲಿ ಅಡ್ಮಿಷನ್ ಆರ್ಡರ್ ಕೂಡ ಬೇಕು, ಫೀಸ್ ಪೇಮೆಂಟ್ ರಿಸಿಪ್ಟ್ ಕೂಡ ಬೇಕು.
ಅದಕ್ಕೋಸ್ಕರ ಅಡ್ಮಿಷನ್ ಆರ್ಡರ್ ಮತ್ತು ಫೀಸ್ ಪೇಮೆಂಟ್ ರಿಸಿಪ್ಟ್ ಏನಿದೆ ಇದರ ಜೆರಾಕ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಅದನ್ನ ನಿಮ್ಮ ಬಳಿ ಇಟ್ಕೊಳ್ರಿ. ಮುಂದೆ ಯಾವ್ದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿರೋ ಅಥವಾ ಯಾವ್ದಾದ್ರು ವಿದ್ಯಾರ್ಥಿಗಳು ಲೋನ್ಗೆ ಅಪ್ಲೈ ಮಾಡ್ತಿರೋ ಆ ಟೈಮಲ್ಲಿ ಜೆರಾಕ್ಸ್ ಬೇಕಾಗತ್ತೆ. ಸೊ ಸ್ವಲ್ಪ ಜಾಸ್ತಿ ಜೆರಾಕ್ಸ್ ಇಟ್ಕೊಳ್ಳಿ, ಅಡ್ಮಿಷನ್ ಆರ್ಡರ್ ಮತ್ತು ಫೀಸ್ ಪೇಮೆಂಟ್ ರಿಸಿಪ್ಟ್. ಅದರ ನಂತರ ಮತ್ತೆ ಯಾವ ಡಾಕ್ಯುಮೆಂಟ್ ಬೇಕು ಇದನ್ನು ಹೇಳೋದಾದ್ರೆ, ಈಗ KCET ಅಪ್ಲಿಕೇಶನ್ ಫಾರ್ಮ್ ಅದು ಬೇಕಾಗತ್ತೆ. ನಂತರ KCET ಅಡ್ಮಿಟ್ ಕಾರ್ಡ್ ಅದನ್ನು ಕೂಡ ಕೇಳ್ತಾರೆ. ನಂತರ ಹಲವಾರು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಾನು ಅಡ್ಮಿಟ್ ಕಾರ್ಡನ್ನು ಕಳೆದುಕೊಂಡಿದ್ದೀನಿ ಅಂತ. ಅಕಸ್ಮಾತಾಗಿ ಈಗ ಕಳೆದು ಹೋಗಿದ್ದಿದ್ರೆ ಅಡ್ಮಿಟ್ ಕಾರ್ಡ್ನ ಬೇರೆ ಯಾವುದಾದ್ರೂ ಕಾಪಿ, ಅಂದರೆ ಎಕ್ಸಾಮ್ಗೆ ತೆಗೆದುಕೊಂಡು ಹೋಗದೇ ಇರುವಂತಹ ಕಾಪಿ ಜೆರಾಕ್ಸ್ ಏನಿರುತ್ತೆ ಅಥವಾ PDF ಇದ್ರೆ ಅದರ ಪ್ರಿಂಟ್ಔಟನ್ನು ತೆಗೆದುಕೊಂಡು ಹೋಗಿ. ಅದು ಇಲ್ಲದೆ ಇದ್ರೆ ಈ ಕಾಲೇಜ್ಗೆ ಬಾಕಿ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿ ಅಡ್ಮಿಟ್ ಕಾರ್ಡ್ ಕಳೆದು ಹೋಗಿದೆ ಆ ರೀತಿ ಹೇಳಿದ್ರೆ ನಡೆಯುತ್ತೆ. ಬಟ್ ಅಡ್ಮಿಟ್ ಕಾರ್ಡ್ ಇರಬೇಕು ನಿಮ್ಮ ಬಳಿ. ನಾವು ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೇಳ್ತಾ ಇದ್ದೆ, ಮುಂದೆ ಅಡ್ಮಿಟ್ ಕಾರ್ಡ್ ಬರುತ್ತೆ ಅದನ್ನ ಸೇಫ್ ಆಗಿ ಇಟ್ಕೊಂಡ್ರಿ. ಅಡ್ಮಿಟ್ ಕಾರ್ಡ್ ಬಂದಾಗಲೂ ಕೂಡ ಹೇಳಿದ್ದೆ ಅಡ್ಮಿಟ್ ಕಾರ್ಡ್ ಮುಂದೆ ಅಡ್ಮಿಷನ್ ಟೈಮಲ್ಲಿ ಬೇಕಾಗುತ್ತೆ, ಸೇಫ್ ಆಗಿ ಇಟ್ಕೊಂಡ್ರಿ ಅಂತ. ಇರಲಿ, ಈ ರೀತಿ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದ್ರ ಜೊತೆಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆಲ್ರೆಡಿ ಕಾಲೇಜಲ್ಲಿ ಬಂದಿದೆ, ನೀವು ಆಲ್ರೆಡಿ ತೆಗೆದುಕೊಂಡಿದ್ರೆ ಓಕೆ, ಇಲ್ದಿದ್ರೆ ನಿಮ್ಮ ಕಾಲೇಜ್ ಹೋಗಿ ವಿಸಿಟ್ ಮಾಡಿ ಒರಿಜಿನಲ್ ಈ ಒಂದು ಮಾರ್ಕ್ಸ್ ಕಾರ್ಡ್ ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಪಡೆದುಕೊಳ್ಳಿ. ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನೀವು ಪಡೆದುಕೊಂಡಿದ್ದೀರಾ ಕಾಲೇಜಿಂದ ಅಥವಾ ಇಲ್ವಾ ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್. ಇದ್ರ ಜೊತೆಗೇನೆ ಈಗ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನಂತರ 7 years ಸ್ಟಡಿ ಡೀಟೇಲ್ಸ್ ಬೇಕಾಗುತ್ತೆ, ಸ್ಟಡಿ ಸರ್ಟಿಫಿಕೇಟ್ಸ್. ಸೊ ಅವುಗಳನ್ನ ರೆಡಿ ಇಟ್ಕೊಂಡಿರಬೇಕು. ಅದ ನಂತರ ಈಗ ಮುಂದೆ ಹೇಳ್ತಾ ಇರುವಂತಹ ಸರ್ಟಿಫಿಕೇಟ್ಸ್ ಏನಿದೆ ಅದು ನಿಮಗೆ ಪರ್ಟಿಕ್ಯುಲರ್ ಆಗಿ ಕೋಟಾ ಅಪ್ಲೈ ಆಗ್ತಾ ಇದ್ರೆ ಆ ಟೈಮಲ್ಲಿ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಕನ್ನಡ ಮೀಡಿಯಂ ಕೋಟಾವನ್ನು ಕ್ಲೇಮ್ ಮಾಡಿದ್ರಿ, ಕನ್ನಡ ಮೀಡಿಯಂ ಕೋಟಾಗೆ ನೀವು ಎಲಿಜಿಬಲ್ ಕೂಡ ಆಗಿದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ಕನ್ನಡ ಮೀಡಿಯಂ ಸ್ಟಡಿ ಮಾಡಿದಂತಹ ಸರ್ಟಿಫಿಕೇಟ್ಸ್ ಏನಿದೆ ಅದನ್ನ ಪಡೆದುಕೊಳ್ಬೇಕು. ಅದ್ರ ಮೇಲೆ BO ಸಿಗ್ನೇಚರ್ ಕೂಡ ಆಗಿರಬೇಕು ಸಂಬಂಧಿಸಿದ ಸ್ಕೂಲ್ಗಳಿಗೆ ಸಂಬಂಧಿಸಿದಂತೆ. ಅದಂತರ ರೂರಲ್ ಕೋಟಾಗೆ ಸಂಬಂಧಿಸಿದಂತೆ ನೀವೀಗ ರೂರಲ್ ಕೋಟಾ ಕ್ಲೇಮ್ ಮಾಡಿದ್ರದಕ್ಕೆ ಎಲಿಜಿಬಲ್ ಕೂಡ ಇದ್ದೀರಾ ಆ ಟೈಮಲ್ಲಿ ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದಂತಹ ಸರ್ಟಿಫಿಕೇಟ್ಸ್ ಏನಿರುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ಸರ್ಟಿಫಿಕೇಟ್ಸ್, ಸೊ ಅದು ಬೇಕಾಗುತ್ತೆ. ಅದ್ರ ಮೇಲೆ ಕೂಡ BO ಆಫೀಸರ್ ಸಿಗ್ನೇಚರ್ ಇರಬೇಕು. ಅದರ ನಂತರ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ನೀವು ಅದನ್ನು ವೆರಿಫೈ ಮಾಡಿಸಿದ್ರೆ, ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ವೆರಿಫೈ ಮಾಡಿಸಿದ್ರೆ ಅದಕ್ಕೆ ಸಂಬಂಧಂತಹ ಸರ್ಟಿಫಿಕೇಟ್ ಏನಿದೆ ಅದನ್ನು ಕೂಡ ನೀವು ಈಗ ಅಡ್ಮಿಷನ್ಗೆ ಹೋಗಬೇಕಾದ್ರೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದಂತರ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಕೂಡ ರಿಸರ್ವ್ಡ್ ಸೀಟ್ ಇರುತ್ತೆ. ಸೊ ನೀವು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ರೆ ಅದಕ್ಕೆ ಸಂತಹ ಸರ್ಟಿಫಿಕೇಟ್ 371G ಸರ್ಟಿಫಿಕೇಟ್ ಅದನ್ನು ತೆಗೆದುಕೊಂಡು ಹೋಗಬೇಕು. ಸೊ ಇದೇ ರೀತಿ ನೀವು ಯಾವ ಯಾವ ಕೋಟಾಗಳಿಗೆ ಎಲಿಜಿಬಲ್ ಇದ್ದೀರೋ ಆ ಎಲ್ಲ ಕೋಟಾಗಳಿಗೆ ಸಂಬಂಧಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್, ನಂತರ ಬಾಕಿದೆಲ್ಲ ಜನರಲ್ ಆಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಯಾವುದು ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಟ್ ಕಾರ್ಡ್, ಅಡ್ಮಿಷನ್ ಆರ್ಡರ್, ಫೀಸ್ ಪೇಮೆಂಟ್ ರಿಸಿಪ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್. ಸೊ ಇವುಗಳನ್ನೆಲ್ಲ ತೆಗೆದುಕೊಂಡು ಕಾಲೇಜ್ಗೆ ಹೋಗಬೇಕು. ಯಾವಾಗ? ರಿಪೋರ್ಟಿಂಗಿಗೆ ಹೋಗ್ಬೇಕಾದ್ರೆ. ನಂತರ ರಿಪೋರ್ಟಿಂಗಿಗೆ ಹೋಗ್ತೀರಾ, ರಿಪೋರ್ಟಿಂಗ್ ಕೂಡ ಆಗತ್ತೆ. ರಿಪೋರ್ಟಿಂಗ್ ಕೂಡ ಆಯ್ತು ಅಂತ ಹೇಳ್ಕೊಳ್ಳಿ ಕಾಲೇಜ್ ಹೋಗ್ತೀರಾ, ಕಾಲೇಜ್ಗೆ ನಿಮ್ಮ ಡೀಟೇಲ್ಸ್ ಹೇಳ್ತೀರಾ, ಅದಂತರ ಅವರು KDವರಿಗೆ ತಿಳಿಸ್ತಾರೆ ಅಡ್ಮಿಷನ್ ಆಗಿದೆ ಅಂತ. ಅದಂತರ ನೀವು ಕೂಡ ಒಂದು ಕೆಲಸ ಮಾಡೋದಿರುತ್ತೆ, KDವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮತ್ತೊಮ್ಮೆ ಲಾಗಿನ್ ಆಗಬೇಕು. ಕಾಲೇಜಲ್ಲಿ ಅಡ್ಮಿಷನ್ ಆದ ನಂತರ ಮತ್ತೊಮ್ಮೆ ಲಾಗಿನ್ ಆಗಬೇಕು. ಅಲ್ಲಿ ನೀವು ಅಡ್ಮಿಷನ್ ಆಗಿದ್ದೀರಾ ಅದನ್ನು ತಿಳಿಸೋದಕ್ಕೆ ನಿಮಗೂ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಅದಂತರ ಕಾಲೇಜ್ನವರು, ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಪಡೆದುಕೊಂಡಿರ್ತೀರೋ ಆ ಕಾಲೇಜಿನವರು ನಿಮಗೆ ಯಾವಾಗಿನಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ನೀವು ಯಾವಾಗಿನಿಂದ ಕಾಲೇಜ್ಗೆ ಬರಬೇಕು, ಇದರ ಡೀಟೇಲ್ಸ್ ಅನ್ನು ನಿಮಗೆ ತಿಳಿಸ್ತಾರೆ. ಅಂದರೆ ಅಡ್ಮಿಷನ್ ಹೋದಾಗಲೂ ಕೂಡ ನೀವು ಕೇಳಬಹುದು, ಅವ್ರು ಜನರಲ್ ಆಗಿ ಐಡಿಯಾ ಕೊಟ್ಟಿರ್ತಾರೆ. ಬಟ್ ಎಕ್ಸಾಕ್ಟ್ ಆಗಿ ಇಂಥ ಡೇಟಿಂದ ಸ್ಟಾರ್ಟ್ ಆಗೋದು ಅಂತ ಇರ್ತಲ್ವಾ, ಅವಾಗ ಕಾಲೇಜ್ನವರೇ ನಿಮ್ಗೆ ಹೇಳ್ತಾರೆ. ಓಕೆನಾ? ಸೊ ಅವಾಗ ನೀವು ಕಾಲೇಜ್ಗೆ ಹೋಗಿ ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದು. ನಂತರ ಕಾಲೇಜ್ಗೆ ರಿಪೋರ್ಟಿಂಗ್ ಹೋಗಿರ್ತೀರಲ್ವಾ, ಅದೇ ಟೈಮಲ್ಲಿ ಹಾಸ್ಟೆಲ್ ಬಗ್ಗೆ ಅಥವಾ ನೀವು PG ಅಲ್ಲಿ ಇರ್ತೀರ ಅಂತ ಹೇಳಿದ್ರೆ PG ಬಗ್ಗೆ ಕೂಡ ಇನ್ಫಾರ್ಮೇಶನ್ ಪಡೆದುಕೊಳ್ಳಿ. ಓಕೆನಾ? ಕಾಲೇಜ್ಗೆ ಹೋಗಿರ್ತೀರಾ, ಅದ್ರ ಸರೌಂಡಿಂಗ್ ಅಲ್ಲೇ ಇರುವಂತಹ PGಗಳನ್ನ ವಿಸಿಟ್ ಮಾಡಿ, ಎಲ್ಲಿ ಚೆನ್ನಾಗಿದೆ, ಫೆಸಿಲಿಟಿ ಚೆನ್ನಾಗಿದೆ, ಎಲ್ಲಿ ಸೇಫ್ಟಿ ಚೆನ್ನಾಗಿದೆ, ಸೊ ಅದನ್ನೆಲ್ಲ ತಿಳಿದುಕೊಂಡು ಎಲ್ಲಿ ಸೂಟೇಬಲ್ ಅನ್ಸುತ್ತೆ ಅಲ್ಲಿ ನೀವು PG ಅನ್ನಾದ್ರೆ PG, ಹಾಸ್ಟೆಲ್ ಆದರೆ ಹಾಸ್ಟೆಲನ್ನು ಪಡೆದುಕೊಳ್ಬಹುದು. ಸೊ ಇದಿಷ್ಟು ಪ್ರಾಸೆಸ್ ಆಗಿತ್ತು. ವಿಡಿಯೋ ಹೆಲ್ಪ್ ಆಯಿತು, 100% ಹೆಲ್ಪ್ ಆಯಿತು ಅಲ್ಲ? ಹೆಲ್ಪ್ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದ್ರೆ ನಾನು ಖುಷಿ ಆಗುತ್ತೆ ವಿಡಿಯೋ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಯಿತು ಅಂತ. ನಂತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಚಾಯ್ಸ್ 2 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.